ನನ್ ಕಡೆಯಿಂದ ನಿಮ್ಮೆಲ್ಲರಿಗೂ ಹ್ಯಾಪಿ ದೀಪಾವಳಿ. ನೀವೆಲ್ಲರಿಗೂ ಗೊತ್ತೇ ಇದೆ, ಈ ದಿನ ಬಣ್ಣಗಳನ್ನು ಹಾರಿಸಿ ಎಳ್ಳು ಬೆಲ್ಲ ತಿಂದು ಎಲ್ಲ ಅಣ್ಣಂದಿರು ಅವ್ರ ತಂಗಿದಿರ್ಗೆ ರಾಖಿ ಕಟ್ಬೇಕು. ಮನೆ ಮುಂದೆ ಎಲ್ಲಾರು ದೀಪ ಇಕ್ಕಿ ಸ್ಯಾಂಟಾ ಕ್ಲಾಸ್ ಬಂದು ದೀಪ ಅಂಟಿಸ್ತಾರೆ. ಈ ದಿನ ನಿಮ್ಮೆಲ್ಲರಿಗೂ ಗೊತ್ತೇ ಇದೆ, ನಮ್ಮ ನರೇಂದ್ರ ಮೋದಿ ಅವರು ಯುದ್ಧ ಮಾಡಿ ರಾವಣನ್ ಸಾಯಿಸಿ ಅಮೆರಿಕಾಗೆ ಸ್ವಾತಂತ್ರ್ಯ ತಂದ್ಕೊಟ್ರು. ಸೊ ಅದಕ್ಕೆ ನನ್ ಕಡೆಯಿಂದ ನಿಮ್ಮೆಲ್ಲರಿಗೂ ಹುಟ್ಟು ಹಬ್ಬದ ಹಾರ್ದಿಕ ಶುಭಾಶಯಗಳು. ತುಂಬಾ ಬಡವರಿದ್ವಿ ನಾವು ಚಿಕ್ಕ ವಯಸ್ಸಲ್ಲಿ. ತಿನ್ನಕ್ಕೆ ಒಂದ್ ತುತ್ತು ಅನ್ನ ಇರ್ಲಿಲ್ಲ, 3 ಹೊತ್ತು ಪಿಜ್ಜಾ ಬರ್ಗರ್ ತಿಂತಿದ್ವಿ. ಹಾಕೊಳಕ್ ಬಟ್ಟೆ ಇರ್ತಿರ್ಲಿಲ್ಲ, ಮನೀಶ್ ಮೋದಿ ಡಿಸೈನ್ ಮಾಡಿದ ಬಟ್ಟೆ ಹಾಕಬೇಕಾಗಿತ್ತು ನಾವು. ಈ ಕೊಡು ಸಾಕು, ನಾನ್ ಮಾತಾಡ್ತೀನಿ ತಗೋ. ಇವ್ರ ಬಡತನ ನೋಡೇ ನಂಗೆ ತುಂಬಾ ಇಷ್ಟ ಆಗಿತ್ತು. ಆಕ್ಚುಲಿ ನಾನು ಇವ್ರನ್ನ ಮದ್ವೆ ಆಗಿದೆ, ಇವ್ರ ಬಡತನ ನೋಡಿ. ನಮಸ್ಕಾರ, ಎಲ್ಲಾರ್ಗು ಹೋಗ್ಬಿಟ್ಟು ಬರ್ತೀವಿ. ಅವಾಗ ಹೋಗಿ ಬರ್ತಾ ಇರ್ತೀವಿ. ಬರಪ್ಪ ಗುಂಡ. ಅಪ್ಪ ನಂಗ್ ಮನೆಗೆ ಹೋಗಿ ಐಸ್ ಕ್ರೀಮ್ ಕೊಡ್ತೀನಿ. ಬರೋ ಹೋಗಲೇ. ಅಲ್ಲಿ ಮೇಲ್ಗಡೆ ಚಂದ್ರ ಕಾಣಿಸ್ತಿದ್ಯಲ್ಲ, ಅಲ್ಲೇ ಅಂಬಾನಿ ಅವ್ರ ಸೈಟ್ ಇರೋದು. ಅದ್ರ ಪಕ್ಕದಲ್ಲೇ ನಾನು ಅಂತ ಇದೀನಿ ಇವಾಗ. ಅಣ್ಣ ನೀರ್ಗೆಲ್ಲ ತೊಂದ್ರೆ ಆಗಲ್ವಾ ಅಲ್ಲಿ? ಏನ್ ದೊಡ್ಡಣ್ಣ, ಇಂಡಿಯಾ ವರ್ಲ್ಡ್ ಕಪ್ ಆಗೋಯ್ತು, ನಿಮ್ ಮದ್ವೆ ಇನ್ನೂ ಮುಗ್ದಿಲ್ಲ. ಅಯ್ಯ ನಿಮ್ಗೆ ಏನ್ ಹೇಳಿ ಇವಾಗ. ಅದು ಅಲ್ಲದೆ ಈ ಸಲ ಜಸ್ಟಿಸ್ ಫಾರ್ ಬೀರ್ಬರ್ನು ಕಳ್ಸ್ಬಿಟ್ಟಿದೀರಾ. ಜಸ್ಟಿನ್ ಬೀಬರ್ ಅದು. ಅದ್ ಸರಿ, ಅವ್ನಿಗೆ ಬಟ್ಟೆ ಕೊಡ್ಬೇಕು ತಾನೆ, ಚಡ್ಡಿ ಬನಿಯನ್ನ ಕಳ್ಸ್ಬಿಟ್ಟಿದೀರಾ. ನಮ್ ಗೊತ್ತಿಲ್ಲಪ್ಪ, ಅದೇನೋ ಒಂದು ಶೋಕಿ ಅಂತೆ. ನಮ್ಮೂರ ಸಂತೆ ಮುಸ್ಸಂಜೆ ಹೊತ್ತಲ್ಲಿ ಹಿಂದಿಂದೆ ಬಂದೋಳು ನೀ ತಾನೆ, ನಿನ್ನ ನೋಡಿ ನಕ್ಕೋಳು ನಾನ್ ತಾನೆ. ಹೇ 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 ಹೇ. ಕ್ಯಾರೆಟ್ ಅಲ್ಲಿ ಮಾಡ್ತಾರೆ ಅಲ್ವಾ? ಕ್ಯಾರೆಟ್ ಅಲ್ಲಿ ಮಾಡ್ತಾರೆ ಅಲ್ವಾ? ನಿಜ ಹೇಳು, ನಿನ್ ಮನ್ಸಲ್ಲಿ ನಾನಿಲ್ವಾ? ಇಲ್ಲ 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 ಇಲ್ಲ, ನಮ್ಮ ತಾಯಿ ಎಣೆಗೂ ಇಲ್ಲ. ಕ್ಯಾರೆಟಲ್ಲಿ ಮಾಡ್ತಾರೆ ಅಲ್ವಾ? ಕ್ಯಾರೆಟಲ್ಲಿ ಮಾಡ್ತಾರೆ ಅಲ್ವಾ? ನಿಮ್ಮ ಅಪ್ಪ ಅಮ್ಮ ಹಗಲು ರಾತ್ರಿ ಕಷ್ಟಪಟ್ಟು ದುಡಿಯೋದು ನೀವು ಚೆನ್ನಾಗಿ ಓದ್ಲಿ ಅಂತ ಅಲ್ವಾ? ಬಟಾಣಿ ತಿಂದಾಗ ಬರುತ್ತೆ ಊಸು, ಬಟಾಣಿ ತಿಂದಾಗ ಬರುತ್ತೆ ಊಸು. ನೀವ್ ಯಾಕೆ ನಮ್ ಪ್ರಾಣ ತಿಂತೀರಾ ಮಾಡ್ಕೊಂಡು ತಿಕ್ಲು ರೀಲ್ಸು? ಇಲ್ಲಿದೆ ನೋಡು ಒಂದು ಚೇರು, ಇಲ್ಲಿದೆ ನೋಡು ಒಂದು ಚೇರು, ಫಸ್ಟ್ ರಿಬ್ಬನ್ ಹಾಕೊಂಡು ಕಟ್ಕೊ ನೀನು ಹೇರು. ನನ್ನ ಕೈಯಲ್ಲಿದೆ ಗಟ್ಟಿಯಾದ ಹುಕ್ಕು, ನನ್ನ ಕೈಯಲ್ಲಿದೆ ಗಟ್ಟಿಯಾದ ಹುಕ್ಕು. ಅಮ್ಮ ಬರೋ ಮುಂಚೆ ಬೇಗ ಓಡೋಕ್ ಸಿಂಕಲ್ಲಿರೋ ಮುಸರಿ ತಿಕ್ಕು. ಪ್ರಾಸ ಹೇಳ್ತಾಳ, ಪ್ರಾಸಕ್ಕೆ ಬುಲ್ಡ್ ಹೊಡೆದ್ಬಿಡ್ಬೇಕು ತಗೊಂಡು. ನಮ್ ಹುಡುಗಿ ಕೈ ಕೊಟ್ಟಿದ್ರಪ್ಪ, ಅದಕ್ ನಾವೇನ್ ಮಾಡ್ಬೇಕಪ್ಪ ಮುಗ್ಳಪ್ಪ? ನೋಡ್ರಪ್ಪ ನಾವು ಬಾಯಿ ಬೀಳಕ್ ಹೊಂಟಿವ್ರಪ್ಪ. ಲೇ ಹುಡುಗಿ ಕೈ ಕೊಟ್ರೆ ಬಾವಿಗೆ ಬೀಳ್ತಾರೆ ಅನ್ಲೆ, ಕೆರಿಗ್ ಬೀಳ್ಬೇಕಲ್ಲೇ ಹೋಗಿ. ಯಾರು ಒಳ್ಳಕ್ ಹೋಗಿಬೇಡ್ರಪ್ಪ. ನಾವೇ ಕಳ್ತೀವ್ಲೆ, ನೀನೇ ನಮಗೇನ್ ಹತ್ತಿದಾನ ಒಂದಿದಾನ? ಹಂಗ ಯೋಚನೆ ಮಾಡಕ್ ಹೋದ್ರೆ ನಿಮ್ ತಂದೆ ತಾಯಿನೂ ಅಳಲ್ಲ ಅನ್ಕೊಂತೀನಿ. ಯಾಕಂದ್ರೆ ಈ ಒಂದ್ ಹುಡುಗಿ ಸಂಬಂಧ ತಂದೆ ತಾಯಿನೂ ಮರ್ತು ಸಾಯಕ್ ಹೊಂಟಿಯಲ್ಲ. ಯಪ್ಪ, ಎಂತ ಮಗುಗ್ ಜನ್ಮ ಕೊಟ್ಟು ಅಂತ ಅವ್ರಿಗೆ ಅಸಹ್ಯ ಫೀಲ್ ಆಗ್ಬೋದೇನೋ ಅನ್ಸ್ತೈತ್ ನನಗೇನು. ದೇವ್ರ ನಿಂಗೆ ಒಳ್ಳೇದ್ ಮಾಡ್ತದ ನೋಡ್ರಪ್ಪ ಬಾಯಿ ಎಟದೊಡದಪ್ಪ. ನಿನ್ ಜನ್ಮಕ್ಕೆ ಹೋಗೋ. ಮಾಮ್ಸ್, ಜೇನ್ ಕಚ್ಚೋದ್ ನಿನಗಿನ್ನೂ ದೂರದ ವಿಷಯ ಕಣು. ನಿಮ್ ಬೀದಿಲಿರೋ ಉಚ್ನ ಏನಾದ್ರೂ ನೀನ್ ಕಡಿಬೇಕಂತ ಒಂದಿನ ಡಿಸೈಡ್ ಮಾಡ್ಕೊಂಡ್ ಬಂದ್ರೆ ನಿನ್ ಹೇರ್ ಸ್ಟೈಲು, ನಿನ್ ಸ್ಮೈಲ್ ನೋಡಿ ಅದ್ರ ಮನ ಪರಿವರ್ತನೆ ಮಾಡ್ಕೊಂಡು ಹುಚ್ಚ ಇರೋದು ಸೀದಾ ಆಗಿ ಓಡೋಗ್ಬಿಡ್ತದ ನೋಡು ವಾಪಸ್. ಏನೋ ಕಂದಲೆ, ಏನೋ 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 ಏನ್ ಸ್ಮಾರ್ಟ್ ಆಗಿದೆಯಲ್ಲೇ. ಆಫ್ರಿಕಾದಿಂದ ನಡ್ಕೊಂಡೇ ಬಂದ್ಬಿಟ್ಟಿಯೇನೋ ಲೇ. ಇವ್ನ್ ಹೆಂಗ ನೋಡೋ. ಹಾಯ್ ಕಿಪ್ಪಿ. ಹಾಯ್ ಜನರಿ. ಚಿನ್ನಿ. ಅಯ್ಯೋ ಯಾಕೆ ಚಿನ್ನಿ ಅಯ್ಯೋ ಅಂತೀಯ? ನಾನು ಅಷ್ಟೇ ನಿನಗೆ ಪ್ರೀತಿಯಿಂದ ಚಿನ್ನಿ ಅಂತ ಕರಿತೀನಿ. ನೀನು ಒಂದ್ಸಲನಾದ್ರೂ ಚಿನ್ನಿ ಅಂತ ಕರೆದಿದೀಯ? ನಿನಗೆ ನನ್ನ ಮೇಲೆ ಪ್ರೀತಿನೇ ಇಲ್ಲ. ಚಿನ್ನ, ರನ್ನ, ಮುದ್ದು, ಬಂಗಾರಿ. ಅಯ್ಯೋ ಚಿನ್ನಿ ಅಂದ್ಬಿಟ್ಟೆಲ್ಲ. ಚಿನ್ನಿ, ನಿನಗೆ ಕಾಫಿ ಬೇಕಾ, ಟೀ ಬೇಕಾ, ಪಾನಿಪುರಿ ಬೇಕಾ? ಏನ್ ಬೇಕು ಚಿನ್ನಿ? ಕಾಫಿನೂ ಬೇಡ, ಕಾಲೇಜು ಬೇಡ, ಏನ್ ಬೇಕು ನಿನಗೆ? ಏನು ಬೇಡ. ಏನ್ ಬೇಕು ಕೇಳ್ತೀನಿ? ಆಕಾಶದಾಗಿರೋ ಚಂದಪ್ಪ ಬೇಕಾ, ಸಮುದ್ರದೊಳಗಿರೋ ಮೀನ್ ಬೇಕಾ? ಏನ್ ಬೇಕು ಕೇಳ್ತೀನಿ? ಅಲ್ಲ ಮೀನಲ್ಲ, ಸಾರಿ, ಮುದ್ ಬೇಕಾ? ನೀನ್ ಬೇಕು. ನಾನ್ ಬೇಕಾ? ನಿನ್ ನೋಡಕ್ ಒಂಥರ ಮ್ಯಾಚ್ ಆಗುತ್ತೆ ಚಿನ್ನಿ ನನಗೆ. ನನ್ನ ನೋಡಲ್ವಾ? ನಿನ್ ನೋಡಿಬಿಟ್ರೆ ಲವ್ ಆಗ್ಬಿಡುತ್ತೆ ಚಿನ್ನಿ. ನಿನಗೆ ಹಂಗ ಅನ್ಸಲ್ವಾ? ಒನ್ ಟೈಮ್ ಅಲ್ಲ, ಲೈಫ್ ಟೈಮ್ ಜೊತೆಗಿರ್ಬೇಕು. ಇರ್ತೀನಿ ಚಿನ್ನಿ. ನಿಂತರ ಅಲ್ಲ, ನೀನೇ ಬೇಕು. ಪ್ರೀತಿ ಮಾಡಿದೆ ಮಾತನಾಡದೆ ತಪ್ಪು ಮಾಡಿದೆ. ಅಮರ ಪ್ರೇಮಿ ಸತೋದ ಒಂದ್ಸತಿ. ಒಳಗೆ ಕಣ್ಣ ಮುಚ್ಚಾಲೆ
ಹೇಳಂತ ಕೇಳು, ಕಣ್ಣ ಮುಚ್ಚಲೆ ಬೇಡ, ಕುಂಟೆ ಪಲ್ಲೆ ಆಡೋಣ. ಕಣ್ಣ ಮುಚ್ಚಲಕ್ಕಿಂತ ಕುಂಟೆ ಪಲ್ಲೆ ಚೆನ್ನಾಗಿರುತ್ತೆ, ಏನಂತೀಯ? ನಾನ್ ನಿಮ್ಮನ್ ಕೇಳಿದ್ನಾ? ಯಾಕಕ್ಕ ಬೆಳ್ಳೆಲ್ಲ ತೋರಿಸ್ತೀರ ಸಿಂಹ? ಲೋ ಸಿಮ್ಮನ್ ಡ್ರೆಸ್ ಹಾಕ ಬಂದ್ರೆ ಜೋಕರ್ ಫಿಲಿಕ್ಸ್ ತರ ಬಂದಿದ್ಯಲ್ಲೋ ಬೀಗನ ತಕೊಂಡು. ಒಂದು ಹೇಳ್ತೀನಿ. ಹೇಳಿ ಮೇಡಮ್. ಎಲ್ಲರೂ ಜಾತ್ರೆಯಲ್ಲಿ ತೇರು ನೋಡ್ಬೇಕಾರೆ ಓಕೆ ಆಮೇಲೆ ಅದಕ್ಕೆ ನೀವು ತಿಕ್ಲು ತರ ಆಡ್ಬೇಕು, ಈ ತರ. ಮೇಡಮ್ ಈ ತರ ಮಾಡಿದ್ರೆ ಜಾತ್ರೆಯಲ್ಲಿ ಇರೋ ಬರೋರೆಲ್ಲ ನಿಮ್ನೆ ನೋಡ್ತಾರೆ. ನನ್ನ ಹತ್ರ ಒಂದ್ ಸ್ವಲ್ಪ ಕಲೆ ಇದೆ, ಅದನ್ನ ಪ್ರೂವ್ ಮಾಡ್ಕೊಳ್ತೀನಿ.